ಕರ್ನಾಟಕ ಇತಿಹಾಸದ ಮೇಲೆ ಬೆಳಕು ಚೆಲ್ಲುವ ಐತಿಹಾಸಿಕವಾದ ಕನ್ನಡದ ಕೃತಿಗಳು. ಐತಿಹಾಸಿಕ ಕೃತಿಗಳು ರಚಿಸಿದವರು, ಆಶ್ರಯದಾತರು, ರಾಜಮನೆತನಗಳು. ಕೃತಿಗಳು: ಕವಿರಾಜ ಮಾರ್ಗ. ರಚಿಸಿದವರು ಶ್ರೀವಿಜಯ. ಆಶ್ರಯದಾತರು ಅಮೋಘವರ್ಷ ನೃಪತುಂಗ. ರಾಜಮನೆತನಗಳು ರಾಷ್ಟ್ರಕೂಟರು. ಕೃತಿಗಳು: ವಡ್ಡಾರಾಧನೆ. ರಚಿಸಿದವರು ಶಿವಕೋಟಾಚಾರ್ಯ. ಆಶ್ರಯದಾತರು ಮೂರನೇ ಇಂದ್ರ. ರಾಜಮನೆತನಗಳು ರಾಷ್ಟ್ರಕೂಟರು. ಕೃತಿ: ಚಾವುಂಡರಾಯ ಪುರಾಣ. ರಚಿಸಿದವರು ಚಾವುಂಡರಾಯ. ಆಶ್ರಯದಾತರು ನಾಲ್ಕನೇ ರಾಚಮಲ್ಲ. ರಾಜಮನೆತನಗಳು ತಲಕಾಡಿನ ಗಂಗರು. ಕೃತಿ: ಶಾಂತಿನಾಥ ಪುರಾಣ. ರಚಿಸಿದವರು ಪೊನ್ನ. ಆಶ್ರಯದಾತರು ಮೂರನೇ ಕೃಷ್ಣ. ರಾಜಮನೆತನಗಳು ರಾಷ್ಟ್ರಕೂಟರು. ಕೃತಿ: ವಿಕ್ರಮಾರ್ಜುನ ವಿಜಯ. ರಚಿಸಿದವರು ನಾಡೋಜ ಪಂಪ. ಆಶ್ರಯದಾತರು ಎರಡನೇ ಅರಿಕೇಸರಿ. ರಾಜಮನೆತನಗಳು ಕಲ್ಯಾಣಿ ಚಾಲುಕ್ಯರು. ಕೃತಿ: ಸಾಹಸಭೀಮ ವಿಜಯ ಗದಾಯುದ್ಧ. ರಚಿಸಿದವರು ರನ್ನ. ಆಶ್ರಯದಾತರು ಸತ್ಯಾಶ್ರಯ, ಇರಿವೆ ಬೆಡಂಗ. ರಾಜಮನೆತನಗಳು ಕಲ್ಯಾಣಿ ಚಾಲುಕ್ಯರು. ಕೃತಿ: ಮಲ್ಲಿನಾಥ ಪುರಾಣ. ರಚಿಸಿದವರು ನಾಗಚಂದ್ರ. ಆಶ್ರಯದಾತರು ಒಂದನೇ ಬಲ್ಲಾಳ. ರಾಜಮನೆತನಗಳು ಹೊಯ್ಸಳರು. ಕೃತಿ: ಹರಿಶ್ಚಂದ್ರ ಕಾವ್ಯ. ರಚಿಸಿದವರು ರಾಘವಾಂಕ. ಆಶ್ರಯದಾತರು ಒಂದನೇ ನರಸಿಂಹ. ರಾಜಮನೆತನಗಳು ಹೊಯ್ಸಳರು. ಕೃತಿ: ಯಶೋಧರ ಚರಿತೆ. ರಚಿಸಿದವರು ಜನ್ನ. ಆಶ್ರಯದಾತರು ಎರಡನೇ ವೀರಬಲ್ಲಾಳ. ರಾಜಮನೆತನಗಳು ಹೊಯ್ಸಳರು. ಕೃತಿ: ಪ್ರಭುಲಿಂಗ ಲೀಲೆ. ರಚಿಸಿದವರು ಚಾಮರಸ. ಆಶ್ರಯದಾತರು ಎರಡನೇ ದೇವರಾಯ. ರಾಜಮನೆತನಗಳು ವಿಜಯನಗರ. ಕೃತಿ: ಕರ್ನಾಟಕ ಭಾರತ ಕಥಾಮಂಜರಿ. ರಚಿಸಿದವರು ಕುಮಾರವ್ಯಾಸ. ಆಶ್ರಯದಾತರು ಎರಡನೇ ದೇವರಾಯ. ರಾಜಮನೆತನಗಳು ವಿಜಯನಗರ. ಕೃತಿ: ಕರ್ನಾಟಕ ಕೃಷ್ಣರಾಯ ಭಾರತ ಕಥಾಮಂಜರಿ. ರಚಿಸಿದವರು ನಂದಿ ತಿಮ್ಮಣ್ಣ. ಆಶ್ರಯದಾತರು ಕೃಷ್ಣದೇವರಾಯ. ರಾಜಮನೆತನ ವಿಜಯನಗರ. ಕೃತಿ: ರಾಮನಾಥ ಚರಿತ. ರಚಿಸಿದವರು ನಂಜುಂಡ ಕವಿ. ಆಶ್ರಯದಾತರು ಕೃಷ್ಣದೇವರಾಯ. ರಾಜಮನೆತನ ವಿಜಯನಗರ. ಕೃತಿ: ಕಂಠೀರವ ನರಸರಾಜ ವಿಜಯ. ರಚಿಸಿದವರು ಗೋವಿಂದ ವೈದ್ಯ. ಆಶ್ರಯದಾತರು ಕಂಠೀರವ ನರಸರಾಜ ಒಡೆಯರ್. ರಾಜಮನೆತನಗಳು ಮೈಸೂರು ಒಡೆಯರು. ಕೃತಿ: ಚಿಕ್ಕದೇವರಾಜ ವಂಶಾವಳಿ. ರಚಿಸಿದವರು ತಿರುಮಲ ನಾಯಕ. ಆಶ್ರಯದಾತರು ಚಿಕ್ಕದೇವರಾಜ ಒಡೆಯರ್. ರಾಜಮನೆತನಗಳು ಮೈಸೂರು ಒಡೆಯರ್. ಕೃತಿಗಳು: ಅಧಿಬದೆಯ ಧರ್ಮ. ರಚಿಸಿದವರು ಸಂಚೀವನ್ನಮ್ಮ. ಆಶ್ರಯದಾತರು ಚಿಕ್ಕದೇವರಾಜ ಒಡೆಯರ್. ರಾಜಮನೆತನ ಮೈಸೂರು ಒಡೆಯರು. ಕೃತಿ: ಕೆಳದಿ ನೃಪವಿಜಯ. ರಚಿಸಿದವರು ಲಿಂಗಣ್ಣ ಕವಿ. ಆಶ್ರಯದಾತರು ಶಿವಪ್ಪ ನಾಯಕ. ರಾಜಮನೆತನ ಕೆಳದಿ ನಾಯಕರು. ಕೃತಿಗಳು: ಮುದ್ರಾ ಮಂಜುಷ. ರಚಿಸಿದವರು ಕೆಂಪು ನಾರಾಯಣ. ಆಶ್ರಯದಾತರು ಮುಮ್ಮಡಿ ಕೃಷ್ಣರಾಜ ಒಡೆಯರ್. ರಾಜಮನೆತನ ಮೈಸೂರು ಒಡೆಯರು. ಕರ್ನಾಟಕಕ್ಕೆ ಭೇಟಿಯಿತ್ತ ವಿದೇಶಿಯರ ಇತಿಹಾಸ. ವಿದೇಶಿಗರ ಹೆಸರು, ದೇಶ, ಬಂದ ಕಾಲ, ರಾಜಮನೆತನಗಳು. ಕೃತಿಗಳು: ವಿದೇಶಿಗರ ಹೆಸರು ಟಾಲಮಿ. ದೇಶ ಗ್ರೀಕ್. ಬಂದ ಕಾಲ ಕ್ರಿಸ್ತಶಕ 1ನೇ ಶತಮಾನ. ರಾಜಮನೆತನಗಳು ಶಾತವಾಹನರು. ಕೃತಿಗಳು: ದಿ ಜಾಗ್ರಫಿ. ಹುಯೆನ್ಸಾಂಗ್. ದೇಶ ಚೀನಾ. ಬಂದ ಕಾಲ ಕ್ರಿಸ್ತಶಕ 624. ರಾಜಮನೆತನ 2ನೇ ಪುಲಿಕೇಶಿ. ಕೃತಿಗಳು: ಸಿಯುಕಿ. ತಬರಿ. ದೇಶ ಅರಬ್. ಬಂದ ಕಾಲ 610 642. ರಾಜಮನೆತನ 2ನೇ ಪುಲಿಕೇಶಿ. ಸುಲೇಮಾನ್. ದೇಶ ಅರಬ್. ಬಂದ ಕಾಲ 814 878. ರಾಜಮನೆತನ ಅಮೋಘವರ್ಷ ನೃಪತುಂಗ. ಆಲ್ ಮಸೂದಿ. ದೇಶ
ಅರಬ್ ಬಂಧಕಾಲ 814 878 ರಾಜಮನೆತನ ಅಮೋಘ ವರ್ಷ ನೃಪತುಂಗ. ನಿಕೊಲೋ ಕಾಂಟಿ ದೇಶ ಇಟಲಿ ಬಂಧಕಾಲ 1420 ರಾಜರುಗಳು 1ನೇ ದೇವರಾಯ. ಅಬ್ದುಲ್ ರಜಾಕ್ ದೇಶ ಪರ್ಷಿಯಾ ಬಂಧಕಾಲ 1422 ರಾಜರುಗಳು 2ನೇ ದೇವರಾಯ. ಮಹಮ್ಮದ್ ಫರಿಸ್ತಾ ದೇಶ ಪರ್ಷಿಯಾ ಬಂಧಕಾಲ 1347 1680 ರಾಜರುಗಳು 2ನೇ ಇಬ್ರಾಹಿಂ ಆದಿಲ್ ಶಾ. ತಾರಿಕ್ ಇ ಫರಿಸ್ತಾ. ನಿಕಿಟಿನ್ ದೇಶ ರಶಿಯಾ ಬಂಧಕಾಲ 1470 ರಾಜರುಗಳು ವಿರೂಪಾಕ್ಷ ವಿನಗರ. ಬಾರ್ಬರೋಸಾ ದೇಶ ಪೋರ್ಚುಗಲ್ ಬಂಧಕಾಲ 1516 ರಾಜರುಗಳು ಕೃಷ್ಣದೇವರಾಯ. ಡೊಮಿಂಗ್ ಪಯಸ್ ದೇಶ ಪೋರ್ಚುಗಲ್ ಬಂಧಕಾಲ 1520 ರಾಜರುಗಳು ಕೃಷ್ಣದೇವರಾಯ. ನ್ಯೂನಿಜ್ ದೇಶ ಪೋರ್ಚುಗಲ್ ಬಂಧಕಾಲ 1535 ರಾಜರುಗಳು ಅಚ್ಯುತರಾಯ. ಸೀಸರ್ ವೇಮಸ್ ಬಡರಸ್ ದೇಶ ಪೋರ್ಚುಗಲ್ ಬಂಧಕಾಲ 1545 70 ರಾಜರುಗಳು ಸದಾಶಿವರಾಯ. ಪಿಟ್ರೋ ಡೆಲ್ಲ ವೆಲ್ಲ ದೇಶ ಇಟಲಿ ಬಂಧಕಾಲ 1499 1763 ರಾಜರುಗಳು ಕೆಳದಿಯ ನಾಯಕರು. ಪೀಟರ್ ಮಂಡಿ ದೇಶ ಇಂಗ್ಲೆಂಡ್ ಬಂಧಕಾಲ 1637 ರಾಜರುಗಳು ವೀರಭದ್ರ ನಾಯಕರು. ಫ್ಲಾಕರ್ ದೇಶ ಫ್ರಾನ್ಸ್ ಬಂಧಕಾಲ 1662 1672 ರಾಜರುಗಳು ದೊಡ್ಡ ದೇವರಾಜ ಒಡೆಯರು. ಪ್ರಮುಖ ಯುದ್ಧಗಳ ಇತಿಹಾಸ. ಪ್ರಮುಖ ಯುದ್ಧ ವರ್ಷ ಯಾರ ನಡುವೆ? ವಿಜಯಿ ರಾಜ್ಯ. ಶಾಂತಿ ಒಪ್ಪಂದ ನಡೆದ ವರ್ಷ. ಕಳಿಂಗ ಯುದ್ಧ ಕ್ರಿಸ್ತಪೂರ್ವ 261 ವರ್ಷ. ಅಶೋಕ ಮತ್ತು ಕಳಿಂಗ ರಾಜ್ಯ ನಡುವೆ. ವಿಜಯ ರಾಜ್ಯ ರಾಜ ಅಶೋಕ ಮೌರ್ಯ. ನರ್ಮದಾ ನದಿ ಕದನ ಕ್ರಿಸ್ತಶಕ 630 34 ಎರಡನೇ ಪುಲಿಕೇಶಿ ಮತ್ತು ಹರ್ಷವರ್ಧನ ನಡುವೆ. ಎರಡನೇ ಪುಲಿಕೇಶಿ ವಿಜಯಿ. ಫೆರಿಯಾಲ ಮಣಿಮಂಗಲ ಸುರಮಾರ ಕ್ರಿಸ್ತಶಕ 641 42 ಎರಡನೇ ಪುಲಿಕೇಶಿ ಮತ್ತು 1ನೇ ನರಸಿಂಹವರ್ಮನ ನಡುವೆ. 1ನೇ ನರಸಿಂಹವರ್ಮ ವಿಜಯಿ. ಬಾದಾಮಿ ಕ್ರಿಸ್ತಶಕ 642 ಎರಡನೇ ಪುಲಿಕೇಶಿ ಮತ್ತು 1ನೇ ನರಸಿಂಹವರ್ಮರ ನಡುವೆ. 1ನೇ ನರಸಿಂಹವರ್ಮ ವಿಜಯಿ. ರಾಜರ ಮುಡು ಕದನ ಕ್ರಿಸ್ತಶಕ 868 ಅಮೋಘ ವರ್ಷ ಮತ್ತು ನೀತಿಮಾರ್ಗ ವೀರಯ್ಯಂಗ ನಡುವೆ. ನೀತಿಮಾರ್ಗ ಎರೆಯಂಗ ವಿಜಯಿ. ತಕ್ಕೋಲಂ ಕದನ ಕ್ರಿಸ್ತಶಕ 939 967 3ನೇ ಕೃಷ್ಣ ಮತ್ತು 1ನೇ ಪರಾಂತಕ ನಡುವೆ. 3ನೇ ಕೃಷ್ಣ ವಿಜಯಿ. ಕಣ್ಣೆಗಾಲ ಯುದ್ಧ ಕ್ರಿಸ್ತಶಕ 1118 6ನೇ ವಿಕ್ರಮಾದಿತ್ಯ ಮತ್ತು ವಿಷ್ಣುವರ್ಧನ ನಡುವೆ. ವಿಷ್ಣುವರ್ಧನ ವಿಜಯಿ. ರಾಯಚೂರು ಕದನ ಕ್ರಿಸ್ತಶಕ 1519 ಕೃಷ್ಣದೇವರಾಯ ಮತ್ತು ಇಸ್ಮಾಯಿಲ್ ಆದಿಲ್ ಶಾ ನಡುವೆ. ಕೃಷ್ಣದೇವರಾಯ ವಿಜಯಿ. ತಾಳಿಕೋಟೆ ಕದನ ಕ್ರಿಸ್ತಶಕ 1565 ಹಳೆಯ ರಾಮರಾಯ ಮತ್ತು ಶಾಹಿ ಸುಲ್ತಾನರು ವಿಜಯಿ. 1ನೇ ಆಂಗ್ಲೋ ಮೈಸೂರು ಯುದ್ಧ ಕ್ರಿಸ್ತಶಕ 1767 69 ಹೈದರಾಲಿ ಮತ್ತು ಬ್ರಿಟಿಷರು. ಹೈದರಾಲಿ ವಿಜಯಿ. ಮದರಾಸು ಒಪ್ಪಂದ 4-4 1769. 2ನೇ ಆಂಗ್ಲೋ ಮೈಸೂರು ಯುದ್ಧ ಕ್ರಿಸ್ತಶಕ 1780 82 84 ಹೈದರಾಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು. ಹೈದರಾಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು. ವಿಜಯಿ ಟಿಪ್ಪು ಸುಲ್ತಾನ್. ಮಂಗಳೂರು ಒಪ್ಪಂದ 11-5 1784. 4ನೇ ಆಂಗ್ಲೋ ಮೈಸೂರು ಯುದ್ಧ ಕ್ರಿಸ್ತಶಕ 1798 99
ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರು ನಡುವೆ, ವಿಜಯಿ ಬ್ರಿಟಿಷರು, ಐತಿಹಾಸಿಕ ಸ್ಥಳಗಳು ಮತ್ತು ಪ್ರಾಚೀನ ಹೆಸರುಗಳು, ಕನ್ನಡ ನಾಡು ಕರ್ನಾಟಕ, ಕಂತಾಳನಾಡು, ಬಳ್ಳಾರಿ ಶಾತಿ ಅರಿನಿಟ್ಟ, ತಲಕಾಡು ಕಳವನಪುರ, ಬನವಾಸಿ ವೈಜಯಂತಿ, ಹಂಪೆ ವಿಜಯನಗರ, ಕಿಷ್ಕಿಂದೆ, ಬಾದಾಮಿ ವಾತಾಪಿ, ಚಿತ್ರದುರ್ಗ ಚಿನ್ಮಲ್ಲೂರು, ಮೈಸೂರು ಮಹಿಷಮಂಡಲ, ಕೋಲಾರ ಕುಬರಾಲ, ಅಂಗಡಿ ಶಶಾಂಕಪುರ, ಸೊಸೆಯೂರು, ಶ್ರವಣಬೆಳಗೊಳ ಕಾತವಪುರಿ, ಹಳೇಬೀಡು ದ್ವಾರಸಮುದ್ರ, ಬೆಂಗಳೂರು ಬೆಂದಕಾಳೂರು, ಭದ್ರಾವತಿ ಬೆಂಕಿಪುರ, ಬೇಲೂರು ವೇಲೂರು ವೀರಾಪುರ. ಯಾವ ಮಹಾಕಾವ್ಯಗಳಲ್ಲಿ ಕನ್ನಡ ನಾಡು ಅಥವಾ ಕರ್ನಾಟಕವನ್ನು ಕುಂತಳ ನಾಡು ಎಂದು ಕರೆಯಲಾಗಿದೆ? ಮಹಾಭಾರತ. ಕರ್ನಾಟಕ ಎಂಬ ಪದವು ಯಾವ ಭಾಷೆಯದಾಗಿದೆ? ಸಂಸ್ಕೃತ. ಕನ್ನಡ ನಾಡು ಎಂದು ಹೇಳಿದ ಮೊದಲ ಕನ್ನಡ ಗ್ರಂಥ ಯಾವುದು? ಕವಿರಾಜ ಮಾರ್ಗ. ಯಾವ ಇತಿಹಾಸಕಾರನು ಕರ್ನಾಟಕದ ಜನರನ್ನು ದ್ರಾವಿಡರು ಎಂದು ಕರೆದಿರುವನು? ಶಂಭ ಜೋಶಿ. ಕನ್ನಡ ಲಿಪಿ ಮತ್ತು ಭಾಷೆಯ ಉಗಮದ ಬಗ್ಗೆ ಪರಿಚಯಿಸುವ ಮೊದಲ ಕನ್ನಡ ಶಾಸನ ಯಾವುದು? ಕದಂಬರ ಕಾಲದ ಹಲ್ಮಿಡಿ ಶಾಸನ. ಕರ್ನಾಟಕ ಎಂಬ ಪದದ ಮೊದಲ ಉಲ್ಲೇಖ ಯಾವ ಗ್ರಂಥದಲ್ಲಾಗಿದೆ? ಮಹಾಭಾರತದ ಭೀಷ್ಮ ಪರ್ವ. ಕನ್ನಡ ಭಾಷೆ ಯಾವ ಭಾಷೆಗಳಲ್ಲಿ ಒಂದಾಗಿದೆ? ಕನ್ನಡ ಭಾಷೆಯು ದ್ರಾವಿಡ ಭಾಷೆಗಳಲ್ಲಿ ಒಂದಾಗಿದೆ. ಪ್ರೋಟೋ ದ್ರಾವಿಡಿಯನ್ ಭಾಷೆಯಲ್ಲಿ ಕರ್ನಾಟಕವನ್ನು ಯಾವ ಪದದಿಂದ ಸಂಬೋಧಿಸಲಾಗಿದೆ? ಕಣ್ಣೀರ್. ಕನ್ನಡ ಎಂಬ ಪದವು ಯಾವ ಭಾಷೆಯದಾಗಿದೆ? ಪ್ರಾಕೃತ. ಕನ್ನಡಿ ಕಾನಡಿ ಎಂಬ ಪದಗಳು ಯಾವ ಭಾಷೆಯದು? ಗುಜರಾತಿ ಮರಾಠಿ. ಯಾವ ತಮಿಳು ಗ್ರಂಥಗಳು ಕರ್ನಾಟಕ ಪದವನ್ನು ಪರಿಚಯಿಸುತ್ತವೆ? ಶಿಲಪ್ಪದಿಕಾರಂ ಮತ್ತು ತೋಲ್ಕಾಪ್ಪಿಯಂ. ತಮಿಳು ಭಾಷೆಯ ಶಿಲಪ್ಪದಿಕಾರಂ ಎಂಬ ಕಾವ್ಯದಲ್ಲಿ ಕರ್ನಾಟಕ ಪದವನ್ನು ಯಾವ ಪದದಿಂದ ಪರಿಚಯಿಸಿದೆ? ಕರುನಾಡರು. ತಮಿಳು ಶಾಸನಗಳಲ್ಲಿ ಕರ್ನಾಟಕ ಪದವನ್ನು ಯಾವ ಪದಗಳಿಂದ ಪರಿಚಯಿಸಿದೆ? ಕನ್ನಡಗರ, ಕನ್ನಾಟ, ಕರ್ನಾಟಕ. ಕನ್ನಡ ನಾಡಿನ ಪ್ರಾಚೀನ ಹೆಸರೇನು? ಕುಂತಳನಾಡು. ಕರ್ನಾಟಕ ಇತಿಹಾಸ ಎಂಬುದು ಯಾವ ಭಾಷೆಯ ಪದವಾಗಿದೆ? ಇದನ್ನು ಕನ್ನಡಕ್ಕೆ ರೂಪಾಂತರಿಸಿ. ಸಂಸ್ಕೃತ. ಕನ್ನಡ ನಾಡಿನ ಚರಿತ್ರೆ. ಯಾವ ವಿದೇಶಿ ಭಾಷೆಯ ಪ್ರಾಸನಗಳಲ್ಲಿ ಕರ್ನಾಟಕದ ಪದಮಟ್ಟ ಮೊದಲಿಗೆ ಬಳಕೆಯಾಗಿದೆ? ಆ ಪದಗಳಾವುವು? ಗ್ರೀಕ್ ಭಾಷೆ, ದೀನ ಮತ್ತು ದಮ್ಮಾರ. ಕರ್ನಾಟಕದ ಪ್ರಾಚೀನ ಹೆಸರುಗಳನ್ನು ತಿಳಿಸಿ. ಕುಂತಳನಾಡು ಉತ್ತರ ಕರ್ನಾಟಕ, ಮಹಿಷಮಂಡಲ ಹಳೆ ಮೈಸೂರು, ಇವೇ ಮುಂತಾದವುಗಳು. ಕರ್ನಾಟಕವನ್ನು ಪರಿಚಯಿಸುವ ಮೊದಲ ಸಂಸ್ಕೃತ ಗ್ರಂಥ ಯಾವುದು? ಅದನ್ನು ಯಾರು ರಚಿಸಿದರು? ಮಹಾಭಾರತ. ಸಂತ ವ್ಯಾಸರಾಯರು. ಕರ್ನಾಟಕ ಎಂಬ ಪದವು ಯಾವ ಪದಗಳಿಂದ ಪ್ರಾಚೀನ ಕಾಲದಲ್ಲಿ ಕರೆಯಲ್ಪಡುತ್ತಿತ್ತು? ಕರ್ನಾಡು, ಕಮ್ಮಿತ್ತು ನಾಡು, ಕಪ್ಪು ಮಣ್ಣಿನ ನಾಡು, ಕರ್ನಾಟ, ಕರುನಾಡರು, ಕನ್ನಾಡು, ಕರ್ನಾಡು, ಕರುನುಡಗರಂ, ಕರುನಾಟಕ, ಕಣ್ಣೀರ್, ಕನ್ನಡ, ಕನ್ನಡ ನಾಡು, ಕನ್ನಾಟ. ಕರ್ನಾಟಕ ಎಂಬ ಪದವನ್ನು ಪರಿಚಯಿಸುವ ಪ್ರಾಚೀನತೆಯ ಕೃತಿಗಳನ್ನು ತಿಳಿಸಿ. ಸಂಸ್ಕೃತ ಗ್ರಂಥಗಳು: ಮಹಾಭಾರತದ ಭೀಷ್ಮ ಪರ್ವ, ಅಷ್ಟಾಧ್ಯಾಯಿ, ಮೃಚ್ಛಕಟಿಕ, ವಿಷ್ಣು ಧರ್ಮೋತ್ತರ ಪುರಾಣ, ಭಾಗವತ ಪುರಾಣ, ಬೃಹತ್ ಸಂಹಿತೆ, ರಾಜಶೇಖರನ ಮಾರ್ಕಂಡೇಯ ಪುರಾಣ, ಕಥಾ ಸರಿತ್ಸಾಗರ, ಬೃಹದ್ದೇಶ, ಚಂದೋನ ಶಾಸನ, ರಾಜತರಂಗಿಣಿ, ಬ್ರಹ್ಮಾಂಡ ಪುರಾಣ, ಪದ್ಮಮತ್ಸ್ಯ ಮೊದಲಾದವುಗಳು. ಕನ್ನಡ ಗ್ರಂಥಗಳು: ಕವಿರಾಜ ಮಾರ್ಗ, ಆದಿಪುರಾಣ, ಪಂಪಭಾರತ, ಕರ್ನಾಟಕದ ಕಾದಂಬರಿ, ಛಂದೋಬದಿ, ಶಬ್ದಮಣಿ, ದರ್ಪಣ, ಬಸವ ಪುರಾಣ, ಕುಮಾರವ್ಯಾಸ ಭಾರತ. ಕರ್ನಾಟಕ ಎಂಬ ಪದಕ್ಕೆ ವಿವಿಧ ಪ್ರಾಚೀನ ಪದಗಳಿರುವುದನ್ನು ಪರಿಚಯಿಸಿರುವ ವಿದ್ವಾಂಸರನ್ನು ಹೆಸರಿಸಿ. ಡಾಕ್ಟರ್ ಫ್ಲೀಟ್, ರಾಬರ್ಟ್ ಕುರ್ಲೈಲ್, ಆರ್ ರಘುನಾಥ್ ರಾಯ್,
ಗುಂಡರ್ಟ್, ಎಲ್ ಡಿ ಬರ್ನಾಟ, ಎಚ್ ಸಿ ರಾಯಚೌಧರಿ, ಮಂಜೇಶ್ವರದ ಗೋವಿಂದ ಪೈ, ಎನ್ ವೆಂಕಟರಮಣಯ್ಯ, ಶಂಭಾ ಜೋಶಿ, ಬಿ ಎ ಸಾಲತೊರೆ, ತೀನಂ ಶ್ರೀಕಂಠಯ್ಯ. ಪ್ರಾಚೀನ ಕರ್ನಾಟಕದ ವಿಸ್ತೀರ್ಣವೆಷ್ಟು? 1,91,756 ಚದುರ ಕಿಲೋಮೀಟರ್. ಕರ್ನಾಟಕದ ದಕ್ಷಿಣ ತುದಿಯಲ್ಲಿ ಬರುವ ನದಿಯನ್ನು ಹೆಸರಿಸಿ. ಕಾವೇರಿ. ಕರ್ನಾಟಕದ ಪಶ್ಚಿಮಕ್ಕಿರುವ ಸಮುದ್ರ ಯಾವುದು? ಅರಬ್ಬಿ ಸಮುದ್ರ. ದಕ್ಕನ್ ಭಾರತದ ಯಾವ ಭಾಗದಲ್ಲಿ ಕರ್ನಾಟಕವು ಕಂಡುಬರುತ್ತದೆ? ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ. ಕರ್ನಾಟಕದ ನೈಋತ್ಯಕ್ಕಿರುವ ರಾಜ್ಯ ಯಾವುದು? ಕೇರಳ. ಪಶ್ಚಿಮ ಕರಾವಳಿಯಲ್ಲಿನ ಜನರ ಪ್ರಮುಖ ಉಪಕಸಬು ಯಾವುದು? ಮೀನುಗಾರಿಕೆ. ರಾಜ್ಯದ ಯಾವ ಜಿಲ್ಲೆಯ ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಘಟ್ಟವೆಂದು ಪ್ರಚಲಿತವಾಗಿದೆ? ಶಿವಮೊಗ್ಗ ಜಿಲ್ಲೆಯಲ್ಲಿನ ಪಶ್ಚಿಮ ಘಟ್ಟಗಳು. ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದವೆಷ್ಟು? ಸುಮಾರು 330 ಕಿಲೋಮೀಟರ್. ಮಲೆನಾಡು ಪ್ರದೇಶವೆಂದು ಯಾವುದಕ್ಕೆ ಕರೆಯಲಾಗಿದೆ? ಎತ್ತರವುಳ್ಳ ಬೆಟ್ಟಗಳ ಇಳಿಜಾರು ಪ್ರದೇಶಗಳಲ್ಲಿರುವ ಅರಣ್ಯ ಪ್ರದೇಶವೇ ಮಲೆನಾಡು ಪ್ರದೇಶ. ಕವಿರಾಜ ಮಾರ್ಗ ಗ್ರಂಥ ಪ್ರಕಾರ ಪ್ರಾಚೀನ ಕರ್ನಾಟಕದ ವಿಸ್ತಾರವನ್ನು ತಿಳಿಸಿ. ಉತ್ತರದ ಗೋದಾವರಿಯಿಂದ ದಕ್ಷಿಣದ ಕಾವೇರಿಯವರೆಗೂ ಕನ್ನಡ ನಾಡು ವ್ಯಾಪಿಸಿತ್ತು. ಕರ್ನಾಟಕದ ಯಾವ ನದಿಯು ದಕ್ಷಿಣ ಗಂಗೆ ಎಂದು ಪ್ರಸಿದ್ಧವಾಗಿದೆ? ಕಾವೇರಿ ನದಿ. ಕರ್ನಾಟಕದ ನೆರೆಹೊರೆಯ ರಾಜ್ಯಗಳಾವುವು? ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ, ಗೋವಾ. ರಾಜ್ಯದ ಪಶ್ಚಿಮ ತೀರ ಪ್ರದೇಶ ಅಥವಾ ಕರಾವಳಿ ಪ್ರದೇಶದಲ್ಲಿರುವ ಪ್ರಮುಖವಾದ ಜಿಲ್ಲೆಗಳಾವುವು? ಉತ್ತರ ಕನ್ನಡ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು, ಉಡುಪಿ. ಪ್ರಾಚೀನ ಕರ್ನಾಟಕದ ಬಂದರುಗಳು ಯಾವ ಭೌಗೋಳಿಕ ವಿಭಾಗದಲ್ಲಿ ಕಂಡುಬರುತ್ತವೆ? ಆ ಬಂದರುಗಳನ್ನು ತಿಳಿಸಿ. ಪಶ್ಚಿಮ ಕರಾವಳಿ, ಭಟ್ಕಳ, ಕಾರವಾರ, ಮಂಗಳೂರು, ಹೊನ್ನಾವರ. ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿನ ನದಿಗಳನ್ನು ಹೆಸರಿಸಿ. ತದ್ರಿ, ಬೇಡ್ತಿ, ನೇತ್ರಾವತಿ, ಕಾಳಿ. ರಾಜ್ಯದ ಪ್ರಮುಖ ಮಲೆನಾಡು ಜಿಲ್ಲೆಗಳಾವುವು? ಚಿಕ್ಕಮಗಳೂರು, ಹಾಸನ, ಕೊಡಗು, ಶಿವಮೊಗ್ಗ. ಮಲೆನಾಡಿನ ಎತ್ತರದ ಪರ್ವತ ಶಿಖರಗಳನ್ನು ತಿಳಿಸಿರಿ. ಮುಳ್ಳಯ್ಯನಗಿರಿ, ಕುದುರೆಮುಖ, ದತ್ತಾತ್ರೇಯಗಿರಿ, ಚಂದ್ರದ್ರೋಣ ಪರ್ವತ. ರಾಜ್ಯದಲ್ಲೇ ಎತ್ತರದ ಪರ್ವತ ಶಿಖರ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಆಗುಂಬೆ, ಶಿವಮೊಗ್ಗ, ತೀರ್ಥಹಳ್ಳಿ ತಾಲೂಕು. ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡುಗಳಲ್ಲಿ ಜನ್ಮ ತಾಳುವ ನದಿಗಳನ್ನು ಹೆಸರಿಸಿ. ಕಾವೇರಿ ನದಿ, ಹೇಮಾವತಿ ನದಿ, ಲಕ್ಷ್ಮಣ ತೀರ್ಥ ನದಿ, ತುಂಗಭದ್ರಾ ನದಿ, ಮಲಪ್ರಭಾ ನದಿ. ದಕ್ಷಿಣ ಭಾರತದಲ್ಲಿಯೇ ಅತ್ಯಧಿಕ ಮಳೆ ಬೀಳುವ ಪ್ರದೇಶ ಯಾವುದು? ಅದಕ್ಕೆ ಏನೆಂದು ಕರೆಯುತ್ತಾರೆ? ಆಗುಂಬೆ, ಕರ್ನಾಟಕದ ಚಿರಾಪುಂಜಿ ಎಂದು ಕರೆಯುತ್ತಾರೆ. ಕರ್ನಾಟಕದ ಪರ್ವತ ಪ್ರದೇಶಗಳಾವುವು? ಮಲೆನಾಡು ಪರ್ವತ ಪ್ರದೇಶ, ಪಶ್ಚಿಮ ಘಟ್ಟಗಳ ಪ್ರದೇಶ. ಮೊದಲಿಗೆ ಮಲೆನಾಡಿನಲ್ಲಿ ಸ್ಥಾಪಿತವಾದ ರಾಜಮನೆತನ ಯಾವುದು? ಅದು ಯಾವ ಜಿಲ್ಲೆಯಲ್ಲಿದೆ? ಹೊಯ್ಸಳರು, ಮೂಡಿಗೆರೆ ತಾಲೂಕು, ಚಿಕ್ಕಮಗಳೂರು. ತುಂಗಭದ್ರಾ ನದಿಯ ತೀರದಲ್ಲಿ ಜನ್ಮ ತಳೆದ ಸಾಮ್ರಾಜ್ಯ ಯಾವುದು? ಅದು ಪ್ರಸ್ತುತ ಯಾವ ಜಿಲ್ಲೆಯಲ್ಲಿದೆ? ವಿಜಯನಗರ ಸಾಮ್ರಾಜ್ಯ, ಬಳ್ಳಾರಿ ಜಿಲ್ಲೆ. ಕರ್ನಾಟಕದ ಪ್ರಮುಖ ಗಿರಿಧಾಮಗಳಾವುವು? ನಂದಿ ಬೆಟ್ಟ, ಚಾಮುಂಡಿ ಬೆಟ್ಟ, ಕಲ್ಲತ್ತಿಗಿರಿ, ಕೆಮ್ಮಣ್ಣುಗುಂಡಿ, ಮುಳ್ಳಯ್ಯನಗಿರಿ, ಕುದುರೆಮುಖ. ಕರ್ನಾಟಕದ ದಕ್ಷಿಣೋತ್ತರ ಉದ್ದ ಮತ್ತು ಪೂರ್ವ ಪಶ್ಚಿಮದವರೆಗಿರುವ ಅಗಲವನ್ನು ತಿಳಿಸಿ. ಉತ್ತರದಿಂದ ದಕ್ಷಿಣದವರೆಗೆ 770 ಕಿಲೋಮೀಟರ್ ಉದ್ದವನ್ನು ಹಾಗೂ ಪೂರ್ವ ಪಶ್ಚಿಮದವರೆಗೆ 400 ಕಿಲೋಮೀಟರ್ ಅಗಲವನ್ನು ಹೊಂದಿದೆ. ಕರ್ನಾಟಕವು ಯಾವ ಅಕ್ಷಾಂಶ ಮತ್ತು ರೇಖಾಂಶಗಳ ನಡುವೆ ವ್ಯಾಪಿಸಿದೆ? ಕರ್ನಾಟಕವು ಉತ್ತರ ಅಕ್ಷಾಂಶ 11 ರಿಂದ 30 ಡಿಗ್ರಿ ಇಂದ 18 ರಿಂದ 45 ಡಿಗ್ರಿ ಹಾಗೂ 74 12 ಡಿಗ್ರಿಯಿಂದ 78 ಡಿಗ್ರಿ 40 ಡಿಗ್ರಿ ಪೂರ್ವ ರೇಖಾಂಶಗಳವರೆಗೂ ವ್ಯಾಪಿಸಿದೆ. ಪಶ್ಚಿಮದಲ್ಲಿ ಜನ್ಮ ತಳೆದು ಪಶ್ಚಿಮದ ಕಡೆ ಹರಿದು ಅರಬ್ಬಿ ಸಮುದ್ರದಲ್ಲಿ ಬೀಳುವ ನದಿಗಳನ್ನು ಹೆಸರಿಸಿ. ಕಾಳಿ, ಅಗುನಾಶಿನ, ನೇತ್ರಾವತಿ, ತಟ್ಟೆಹಳ್ಳ, ಸೀತಾ, ಕುಮಾರಧಾರ. ಕರ್ನಾಟಕದ ಭೌಗೋಳಿಕ ಲಕ್ಷಣಗಳನ್ನು ಎಷ್ಟು ಭಾಗಗಳನ್ನಾಗಿ ಮಾಡಲಾಗಿದೆ? ಅವುಗಳನ್ನು ತಿಳಿಸಿ. 6 ಭಾಗಗಳು. 1 ಕರಾವಳಿ ತೀರ ಪ್ರದೇಶ, 2 ಪಶ್ಚಿಮ ಘಟ್ಟಗಳು ಸಹ್ಯಾದ್ರಿ ಘಟ್ಟಗಳು, 3 ಮಲೆನಾಡು ಪ್ರದೇಶ, 5 ಉತ್ತರದ ಮೈದಾನ ಪ್ರದೇಶ, 6 ದಕ್ಷಿಣದ ಮೈದಾನ ಪ್ರದೇಶ.
ರಾಜ್ಯದ ಪ್ರಮುಖ ನದಿಗಳನ್ನು ಹೆಸರಿಸಿ. ಕಾವೇರಿ, ಕಾಳಿ ನದಿ, ವರದಾ, ಹೇಮಾವತಿ, ತುಂಗಭದ್ರಾ, ಶರಾವತಿ, ಮಲಪ್ರಭಾ, ಕೃಷ್ಣ, ಭೀಮಾ ನದಿ, ಕಬಿನಿ. ದಕ್ಷಿಣ ಬಯಲು ಪ್ರದೇಶದಲ್ಲಿನ ಜಿಲ್ಲೆಗಳನ್ನು ಹೆಸರಿಸಿ. ಮಂಡ್ಯ, ಮೈಸೂರು, ಕೋಲಾರ, ತುಮಕೂರು, ಬೆಂಗಳೂರು, ಚಾಮರಾಜನಗರ. ಉತ್ತರ ಬಯಲು ಪ್ರದೇಶದಲ್ಲಿನ ಯಾವುದಾದರೂ 4 ಜಿಲ್ಲೆಗಳನ್ನು ಹೆಸರಿಸಿ. ಬೀದರ್, ಬಿಜಾಪುರ, ರಾಯಚೂರು, ಗುಲ್ಬರ್ಗ. ಕರ್ನಾಟಕದಲ್ಲಿನ ಪ್ರಮುಖ ನದಿಗಳನ್ನು ಹೆಸರಿಸಿ. 1. ಪಶ್ಚಿಮಕ್ಕೆ ಹರಿಯುವ ನದಿ ಜಾಲ. 2. ಕೃಷ್ಣಾ ನದಿ. 3. ಪಾಲಾರ್ ಮತ್ತು ಪೆನ್ನಾರ್ ನದಿ ಜಾಲ. 4. ಕಾವೇರಿ ನದಿ ಜಾಲ. 5. ಗೋದಾವರಿ ನದಿ ಜಾಲ. 6. ತುಂಗಭದ್ರಾ ನದಿ ಜಾಲ. ಕರ್ನಾಟಕದ ಪ್ರಮುಖ ಖನಿಜ ಸಂಪತ್ತನ್ನು ತಿಳಿಸಿ. ಕೋಲಾರ ಜಿಲ್ಲೆಯ ಚಿನ್ನದ ಗಣಿ KGF. 2. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕುದುರೆಮುಖ ಹಾಗೂ ಚಂದ್ರದ್ರೋಣ ಪರ್ವತದ ದತ್ತಾತ್ರೇಯ ಪೀಠದಲ್ಲಿನ ಕಬ್ಬಿಣದ ಅದಿರು. 3. ಚಿತ್ರದುರ್ಗ ಜಿಲ್ಲೆಯ ಮ್ಯಾಗ್ನಟೈಟ್. 4. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಯುರೇನಿಯಂ. 5. ರಾಯಚೂರಿನ ಹಟ್ಟಿಯ ಚಿನ್ನದ ಗಣಿ. ಪಶ್ಚಿಮ ಘಟ್ಟಗಳು ಅಥವಾ ಮಲೆನಾಡು ಕಣಿವೆಗಳಲ್ಲಿರುವ ಪ್ರಮುಖ ರಾಜ್ಯ ಹೆದ್ದಾರಿಗಳನ್ನು ತಿಳಿಸಿ. 1. ಚಿಕ್ಕಮಗಳೂರು, ಇಲ್ಲಿಂದ ಮಂಗಳೂರು ಇಲ್ಲಿಗೆ ಹಾದು ಹೋಗುವ ಮಾರ್ಗ ಚಾರ್ಮುಡಿ ಘಾಟು. 2. ಶಿವಮೊಗ್ಗದಿಂದ ಉಡುಪಿಗೆ ಹಾದು ಹೋಗುವ ಮಾರ್ಗ ಆಗುಂಬೆ ಘಾಟ್. ಮಂಗಳೂರಿಂದ ಹಾಸನ ಇಲ್ಲಿಗೆ ಹಾದು ಹೋಗುವ ಮಾರ್ಗ ಶಿರಾಡಿ ಘಾಟ್. ಕುಂದಾಪುರದಿಂದ ಶಿವಮೊಗ್ಗಕ್ಕೆ ಹಾದು ಹೋಗುವ ಮಾರ್ಗ ಹುಲಿಕಲ್ ಘಾಟ್. ಮಲೆನಾಡು ಪ್ರದೇಶವನ್ನು ಕುರಿತು ಬರೆಯಿರಿ. ಮಲೆನಾಡು ಪ್ರದೇಶ ಪಶ್ಚಿಮಕ್ಕೆ ಕಡಿದಾಗಿರುವ ಪಶ್ಚಿಮ ಘಟ್ಟಗಳು, ಪೂರ್ವಕ್ಕೆ ಹೋದಂತೆ ಇಳಿಜಾರಾಗಿರುವ ಪ್ರದೇಶವೇ ಮಲೆನಾಡು ಪ್ರದೇಶವಾಗಿದೆ. ಈ ಮಲೆನಾಡಿನಲ್ಲಿ ಕಾಫಿ, ಏಲಕ್ಕಿ, ಗೋಡಂಬಿ, ಸಾಂಬಾರ್ ಪದಾರ್ಥಗಳಾದ ಕರಿಮೆಣಸು, ಚಕ್ಕೆ, ಲವಂಗಗಳನ್ನು ಬೆಳೆಯುವ ಪ್ಲಾಂಟೇಶನ್ಗಳನ್ನು ಕಾಣುತ್ತೇವೆ. ಪ್ರಮುಖ ನದಿಗಳಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಿ ಜಲವಿದ್ಯುತ್ತನ್ನು ತಯಾರಿಸಿ ಕರ್ನಾಟಕದ ಔದ್ಯೋಗೀಕರಣವನ್ನು ಕೈಗೊಳ್ಳಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಆಗುಂಬೆಯು ದಕ್ಷಿಣ ಭಾರತದಲ್ಲಿ ಅತ್ಯಂತ ಅಧಿಕ ಮಳೆ ಬೀಳುವ ಪ್ರದೇಶವಾಗಿದ್ದು ಕರ್ನಾಟಕದ ಚಿರಪುಂಜಿ ಎಂದು ಕರೆಯಲಾಗಿದೆ. ಈ ಎಲ್ಲದರಿಂದ ಮಲೆನಾಡು ಪ್ರದೇಶಗಳು ಕರ್ನಾಟಕಕ್ಕೆ ಕಾಮಧೇನು ಆಗಿವೆ. ಕರ್ನಾಟಕ ಇತಿಹಾಸದ ಮೇಲೆ ತುಂಗಭದ್ರಾ ನದಿಯ ಪ್ರಭಾವವನ್ನು ಬರೆಯಿರಿ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕಳಸಾ ಹೋಬಳಿಯ ಗಂಗಾ ಮೂಲದಲ್ಲಿ ಜನಿಸುತ್ತಿರುವ ತುಂಗಭದ್ರಾ ಗಂಗಾ ಮಾತೆಯು ರಾಜ್ಯದ ರಾಜಕೀಯ ಹಾಗೂ ಇತಿಹಾಸ ಮತ್ತು ಸಂಸ್ಕೃತಿಯ ಮೇಲೆ ತನ್ನದೇ ಆದ ಛಾಪನ್ನು ಬಿತ್ತಿದ್ದಾಳೆ. ತುಂಗಭದ್ರಾ ನದಿಯ ದಡದ ಮೇಲೆ ವಿಜಯನಗರ ಸಾಮ್ರಾಜ್ಯವು ತಲೆ ಎತ್ತಿ ಹಂಪೆಯು ಅದರ ರಾಜಧಾನಿಯಾಗಿ ಸಾಮ್ರಾಜ್ಯವಾಗಿ ಸುಮಾರು 200 ವರ್ಷಗಳ ಕಾಲ ಆಳ್ವಿಕೆ ಮಾಡಿತು. ದಿವಾನರಾದ ಸರ್ ಎಂ ವಿಶ್ವೇಶ್ವರಯ್ಯನವರು ಭದ್ರಾ ನದಿಯು ಹಾದು ಹೋಗುವ ಸ್ಥಳವಾದ ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದ್ದರಿಂದ ಅಲ್ಲಿಯ ಹಾಗೂ ಹೊರಗಿನ ಜನತೆಯು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಸಮೃದ್ಧರಾಗಿದ್ದಾರೆ. ಕರ್ನಾಟಕ ಇತಿಹಾಸದ ಮೇಲೆ ಕರಾವಳಿ ತೀರ ಪ್ರದೇಶದ ಪ್ರಭಾವವನ್ನು ತಿಳಿಸಿರಿ. ಕಾರವಾರದಿಂದ ಕಾಸರಗೋಡಿನವರೆಗೆ ಲಂಗೋಟಿ ಆಕಾರದಲ್ಲಿ ಹಬ್ಬಿರುವ ಇದರ ಉದ್ದವು 300 ಮೈಲಿಗಳು ಹಾಗೂ 50 ರಿಂದ 60 ಕಿಲೋಮೀಟರ್ಗಳ ಅಗಲವನ್ನು ಹೊಂದಿದೆ. 2. ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳನ್ನು ಹೊಂದಿರುವ ಇದು ಅರಬ್ಬಿ ಸಮುದ್ರ ತೀರದಲ್ಲಿರುವುದರಿಂದ ಕಾರವಾರ, ಮಲ್ಪೆ, ಹೊನ್ನಾವರ ಹಾಗೂ ಭಟ್ಕಳ ಪ್ರಾಚೀನ ಬಂದರುಗಳನ್ನು ಹೊಂದಿದ್ದು ಸ್ಥಳೀಯ ಹಾಗೂ ವಿದೇಶಿ ವ್ಯಾಪಾರಕ್ಕೆ ಅನುಕೂಲವನ್ನು ಮಾಡಿಕೊಟ್ಟಿದೆ. 3. ನೇತ್ರಾವತಿ, ಕಾಳಿ, ತದ್ರಿ, ಬೇಡ್ತಿ ಇವುಗಳು ಇಲ್ಲಿ ಹುಟ್ಟುವ ಪ್ರಮುಖ ನದಿಗಳಾಗಿದ್ದು ಪಶ್ಚಿಮಾಭಿಮುಖವಾಗಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುತ್ತವೆ. ಇದರಿಂದ ಶೇಖರಿಸುವ ಮೆಕ್ಕಲು ಮಣ್ಣು ಪ್ರಮುಖ ವಾಣಿಜ್ಯ ಬೆಳೆಗಳಾದ ಭತ್ತ, ತೆಂಗು, ಅಡಿಕೆ ಮತ್ತು ಏಲಕ್ಕಿ ಇವುಗಳಿಗೆ ಅನುಕೂಲವಾಗಿದೆ. 80 ರಿಂದ 100 ಅಂಗುಲ ಮಳೆಯಾಗುತ್ತದಲ್ಲದೆ ಇಲ್ಲಿಯ ಜನರ ಪ್ರಮುಖ ಉಪಕಸಬು ಮೀನುಗಾರಿಕೆಯಾಗಿದೆ. ರಾಜಕೀಯ ಇತಿಹಾಸದ ದೃಷ್ಟಿಯಿಂದ ಕದಂಬರು ಬನವಾಸಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳಿದರೆ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು ಹಾಗೂ ವಿಜಯನಗರದ ಅರಸರುಗಳು ಸಹ ಈ ಪ್ರದೇಶದಲ್ಲಿ ಆಳ್ವಿಕೆ ನಡೆಸಿರುತ್ತಾರೆ. ಕರ್ನಾಟಕ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳಿಂದುಂಟಾಗುವ ಪ್ರಭಾವವನ್ನು ತಿಳಿಸಿರಿ. ಕರ್ನಾಟಕ ಇತಿಹಾಸದ ಮೇಲೆ ಭೌಗೋಳಿಕ ಲಕ್ಷಣಗಳಿಂದ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕ, ರಾಜಕೀಯ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಬದಲಾವಣೆ ಉಂಟಾಗಿದೆ.
ಆರ್ಥಿಕ ವಲಯ ಒಂದು, ಇಲ್ಲಿಯ ಖನಿಜ ಸಂಪತ್ತುಗಳಾದ ಚಿನ್ನ, ಮ್ಯಾಗ್ನಸೈಟ್, ಕಬ್ಬಿಣದ ಅದಿರು, ತಾಮ್ರ, ಯುರೇನಿಯಂ ಇವುಗಳಿಂದ ನಾಡಿನ ಅನೇಕ ಕಾರ್ಖಾನೆಗಳ ವೃದ್ಧಿಗೆ ಆಧಾರವಾಗಿದೆ. 2. ಮಂಗಳೂರು, ಮಲ್ಪೆ, ಕಾರವಾರ, ಭಟ್ಕಳ, ಹೊನ್ನಾವರ ಇವುಗಳು ಪ್ರಮುಖ ಬಂದರುಗಳು ಹಾಗೂ ರೇವು ಪಟ್ಟಣಗಳಾಗಿದ್ದರಿಂದ ಹೊರ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಸಂಪರ್ಕವು ವೃದ್ಧಿಯಾಗಿದೆ. 3. ಪಶ್ಚಿಮ ಘಟ್ಟಗಳಲ್ಲಿ ಬಹಳ ನದಿಗಳು ಹುಟ್ಟಿ ಹರಿಯುವುದರಿಂದ ಮೆಕ್ಕಲು ಮಣ್ಣು ಶೇಖರಣೆಯಾಗಿ ನದಿಗಳಿಂದ ವಾಣಿಜ್ಯ ಹಾಗೂ ಆಹಾರ ಬೆಳೆಗಳ ಉತ್ಪಾದನೆ ಅಲ್ಲದೆ ಪ್ರಮುಖ ಜಲವಿದ್ಯುತ್ ಉತ್ಪಾದನೆಗೆ ಸಾಧ್ಯವಾಗಿದೆ. 4. ಫಲವತ್ತಾದ ಪ್ರದೇಶ, ನದಿ ಕೊಳ್ಳಗಳು, ಹಿತಕರವಾದ ವಾತಾವರಣ ಅಲ್ಲಿಯ ಜನತೆಯ ಅಭಿವೃದ್ಧಿಗೆ ಕಾರಣವಾಗಿದೆ. ಪರೋಕ್ಷವಾಗಿ ರಾಜಕೀಯ ಸ್ಥಿತಿಯಂತರವು ರೂಪುಗೊಳ್ಳಲು ಕಾರಣವಾಗಿದೆ. 5. ಉತ್ತರ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿ ವಿಶಾಲವಾಗಿರುವುದರಿಂದ ಹಲವು ರಾಜ್ಯ ಹೆದ್ದಾರಿ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ರೂಪುಗೊಂಡು ವ್ಯಾಪಾರ ವಹಿವಾಟು ಸಮೃದ್ಧವಾಗಿದೆ. ಅಲ್ಲದೆ ದಕ್ಷಿಣ ಪ್ರಸ್ಥ ಭೂಮಿಯಲ್ಲಿರುವ ಶಿವನಸಮುದ್ರ ಜಲವಿದ್ಯುತ್ ಉತ್ಪಾದನಾ ಘಟಕವು ಭಾರತದಲ್ಲಿಯೇ ಮೊದಲ ವಿದ್ಯುತ್ ಉತ್ಪಾದನಾ ಘಟಕವಾಗಿದೆ. ರಾಜಕೀಯ ವಲಯ ಪಶ್ಚಿಮ ಕರಾವಳಿ ಪ್ರದೇಶದಲ್ಲಿ ಕದಂಬರು ರಾಜ್ಯ ಸ್ಥಾಪನೆ ಮಾಡಿದರೆ ಹೊಯ್ಸಳರು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಪ್ರದೇಶದಲ್ಲಿ ರಾಜ್ಯ ಸ್ಥಾಪಿಸಿ ಆಳ್ವಿಕೆ ಮಾಡಿದರು. ಅಲ್ಲದೆ ವಿಜಯನಗರದವರು ತುಂಗಭದ್ರಾ ನದಿಯ ದಂಡೆಯ ಮೇಲೆ ರಾಜ್ಯ ಸ್ಥಾಪಿಸಿದರೆ ಗಂಗರು ಕಾವೇರಿ ನದಿಯ ಭಾಗದಲ್ಲಿ ತಲಕಾಡನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆ ಮಾಡಿದರು. ಕೃಷ್ಣಾ ನದಿಯ ಪ್ರದೇಶದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದರು. ಧಾರ್ಮಿಕ ವಲಯ ಪಶ್ಚಿಮ ಕರಾವಳಿ ತೀರ ಪ್ರದೇಶ ಹಾಗೂ ಪಶ್ಚಿಮ ಘಟ್ಟಗಳು ಹಿತಕರವಾದ ವಾತಾವರಣ ರೂಪಿಸಿದ್ದರಿಂದ ಧಾರ್ಮಿಕವಾಗಿ ಶಾರದಾ ಮಠ, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ರಾಘವೇಂದ್ರ, ಕೊಡಚಾದ್ರಿ, ಹೊರನಾಡು, ಮಧ್ವರ ಅಷ್ಟಮಠಗಳು ಸ್ಥಾಪನೆಯಾಗಿ ಧರ್ಮೋಪಾಸನೆಯಿಂದ ಸಂಸ್ಕೃತಿಯು ವೃದ್ಧಿಯಾಗಿದೆ. ಕರ್ನಾಟಕ ಇತಿಹಾಸದಲ್ಲಿ ಪಶ್ಚಿಮ ಘಟ್ಟಗಳ ಪಾತ್ರವನ್ನು ತಿಳಿಸಿರಿ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳೆಂದು ಹೆಸರನ್ನೊಂದಿರುವ ಪಶ್ಚಿಮ ಘಟ್ಟಗಳು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಕೊಡಗು ಜಿಲ್ಲೆಗಳ ಪಶ್ಚಿಮ ಭಾಗದಲ್ಲಿ ಕಂಡುಬರುತ್ತದೆ. ಪಶ್ಚಿಮ ಘಟ್ಟಗಳು ಸಮುದ್ರ ಮಟ್ಟಕ್ಕಿಂತ ಸುಮಾರು 800 ಅಡಿ ಎತ್ತರವಾಗಿದ್ದು ಉತ್ತರದಿಂದ ದಕ್ಷಿಣದ ಕಡೆಗೆ ಹಬ್ಬಿವೆ. ಈ ಸಹ್ಯಾದ್ರಿ ಪರ್ವತ ಶ್ರೇಣಿಗಳಲ್ಲಿ ಮುಳ್ಳಯ್ಯನಗಿರಿ, ದತ್ತಾತ್ರೇಯ ಪೀಠ, ಚಂದ್ರೋದೋಣ ಪರ್ವತ ಮತ್ತು ಕುದುರೆಮುಖ ಅತ್ಯಂತ ಎತ್ತರದ ಶಿಖರಗಳಾಗಿವೆ. ಕಾವೇರಿ, ತುಂಗಭದ್ರಾ, ಹೇಮಾವತಿ, ಘಟಪ್ರಭಾ, ಮಲಪ್ರಭಾ ನದಿಗಳು ಪ್ರಮುಖವಾಗಿವೆ. ಈ ಪ್ರದೇಶಗಳು ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆ ಸುರಿಸುತ್ತವೆ. ಇಲ್ಲಿ 100 ರಿಂದ 120 ಅಂಗುಲ ಅತಿ ಹೆಚ್ಚು ಮಳೆ ಬೀಳುತ್ತದೆ. ಆರ್ಥಿಕ ಕ್ಷೇತ್ರ ಇಲ್ಲಿ ಹಸಿರಾಗಿರುವ ದಟ್ಟವಾದ ಕಾಡುಗಳಿದ್ದು ಈ ಕಾಡುಗಳಲ್ಲಿ ತೇಗ, ಶ್ರೀಗಂಧ, ಬೀಟೆ, ಮತ್ತಿ, ಹೊನ್ನೆ, ಬಿದಿರು ಮೊದಲಾದ ಬೆಲೆಬಾಳುವ ಮರಗಳಿದ್ದು ರಾಜ್ಯದ ಬೊಕ್ಕಸಕ್ಕೆ ಸಾಕಷ್ಟು ಹಣ ದೊರೆಯುತ್ತದೆ. ಅಲ್ಲದೆ ಇಲ್ಲಿ ಔಷಧಿಗೆ ಬೇಕಾಗುವ ಗಿಡಮೂಲಿಕೆಗಳು ದೊರೆಯುತ್ತದೆ. ಬಿದಿರನ್ನು ಉಪಯೋಗಿಸಿಕೊಂಡು ಭದ್ರಾವತಿ ಮತ್ತು ದಾಂಡೇಲಿಗಳಲ್ಲಿ ಕಾಗದದ ಕಾರ್ಖಾನೆಗಳನ್ನು ಸ್ಥಾಪಿಸಲಾಗಿದೆ. ಖನಿಜ ಸಂಪತ್ತುಗಳಾದ ಕಬ್ಬಿಣ, ಮ್ಯಾಂಗನೀಸ್, ಕ್ರೋಮೈಟ್ಗಳು ಇಲ್ಲಿ ದೊರೆಯುತ್ತವೆ. ಇಲ್ಲಿ ದೊರೆಯುವ ಕಬ್ಬಿಣವನ್ನು ಉಪಯೋಗಿಸಿಕೊಂಡು ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನು ಸ್ಥಾಪಿಸಲಾಗಿದೆ. ಪ್ರಮುಖ ಹೆದ್ದಾರಿಗಳು ಚಾರ್ಮುಡಿ ಘಾಟ್ ಮೂಲಕ ಹಾದು ಹೋಗುವ ಚಿಕ್ಕಮಗಳೂರಿನಿಂದ ಮಂಗಳೂರಿನವರೆಗೆ ರಾಜ್ಯ ಹೆದ್ದಾರಿ, ಆಗುಂಬೆ ಘಾಟನ್ನು ಹಾದು ಹೋಗುವ ಶಿವಮೊಗ್ಗದಿಂದ ಉಡುಪಿಯವರೆಗೆ ರಾಜ್ಯ ಹೆದ್ದಾರಿ, ಶಿರಾಡಿ ಘಾಟನ್ನು ಹಾದು ಹೋಗುವ ಮಂಗಳೂರಿನಿಂದ ಹಾಸನದ ರಾಜ್ಯ ಹೆದ್ದಾರಿ, ಹುಲಿಕಲ್ಲು ಘಾಟನ್ನು ಹಾದು ಹೋಗುವ ಕುಂದಾಪುರದಿಂದ ಶಿವಮೊಗ್ಗ ರಾಜ್ಯ ಹೆದ್ದಾರಿ ಮಲೆನಾಡುಗಳಲ್ಲಿನ ಪಶ್ಚಿಮ ಘಟ್ಟಗಳ ಪ್ರಮುಖ ರಾಜ್ಯ ಹೆದ್ದಾರಿಗಳಾಗಿದ್ದು ವ್ಯಾಪಾರ ವಹಿವಾಟುಗಳಿಂದ ಆರ್ಥಿಕವಾಗಿ ಸದೃಢವಾಗಿರುವ ಈ ಪ್ರದೇಶವು ಸಾಂಸ್ಕೃತಿಕವಾಗಿಯೂ ಧಾರ್ಮಿಕವಾಗಿಯೂ ಅಭಿವೃದ್ಧಿಯನ್ನು ಸಾಧಿಸಿದೆ.